ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ತಾಂತ್ರಿಕ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಶಿವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ಮಾಡುತ್ತಿರುವಂಥ ತಪ್ಪುಗಳು ಮತ್ತೆ ಆಚರಣೆಗಳು ಮತ್ತೆ ವಿಷಯಗಳು ಏನೇನಿದೆಪ್ಪ ಅಂತ ಅದ್ರ ಬಗ್ಗೆ ನಾನು ತಿಳಿಸೋಣ ಅಂತ ಬಂದಿದ್ದೀನಿ. ಯಾವ ರೀತಿ ಶಿವನ ಆರಾಧನೆ ಮಾಡಬೇಕು, ಜಾಗರಣೆ ಮಾಡುವುದರಿಂದ ಏನೇನು ನಿಮಗೆ ಅನುಕೂಲಕರವಾಗಿದೆ, ಮತ್ತೆ ಆರೋಗ್ಯದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಪರಿಹಾರಗಳು ಸಿಗುತ್ತೆ, ಮತ್ತೆ ಬಿಲ್ವಪತ್ರೆಯ ಮಹತ್ವವೇನು, ಓಂ ನಮಃ ಶಿವಾಯ ಅಂತ 108 ಬಾರಿ ಯತಕ್ಕೋಸ್ಕರ ಹೇಳ್ತಾರೆ, ಅದರಿಂದ ನಿಮ್ಗೆ ಆಗುವಂತ ಅನುಕೂಲಕರಗಳು ಏನು ಅಂತ ಅದರ ಬಗ್ಗೆ ನಾನು ತಿಳಿಸೋಣ ಅಂತ ಬಂದಿದ್ದೀನಿ. ಪ್ರಪ್ರಥಮವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಶಿವರಾತ್ರಿ ಹಬ್ಬ. ಈ ಶಿವನ ಹಬ್ಬವನ್ನ ಶಿವರಾತ್ರಿ ಹಬ್ಬ ಅಂತ ಕರೀತಾರೆ. ಶಿವರಾತ್ರಿ ಹಬ್ಬದಲ್ಲಿ ಏನೇನು ಪ್ರಯೋಜನಕರ ಆಗತ್ತೆ, ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ಏನೇನೆಲ್ಲ ನಿಮ್ಗೆ ಅನುಕೂಲಕರವಾಗತ್ತೆ, ನೀವು ಏನಪ್ಪಾ ಅಂತಂದ್ರೆ ಪೂರ್ಣ ಪ್ರಮಾಣವಾಗಿ ಜಾಗರಣೆ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು ಮತ್ತೆ ಶಿವನಿಗೆ ಆರಾಧನೆ ಮಾಡುವಂಥದ್ದು ಅಷ್ಟೇ ನಿಮಗೆ ಉಪಕಾರವಾಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಇಷ್ಟು ದಿನದ ಮಟ್ಟ ನಿಮಗೆ ಗೊತ್ತಿಲ್ಲ ಇರದಂತಹ ಏನೇನು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ರಹಸ್ಯಗಳು ಅಡಗಿದೆ ಅಂತ ಅದ್ರ ಬಗ್ಗೆ ನಾನು ತಿಳಿಸೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಜಾಗರಣೆ ಮಾಡುವುದರಿಂದ ವೈಜ್ಞಾನಿಕ ಮತ್ತೆ ಜ್ಯೋತಿಷ್ಯದಲ್ಲಿರುವಂತಹ ಮಾಹಿತಿ ಏನಂತ ತಿಳಿಸ್ತೀನಿ ನಿಮಗೆ. ವೈಜ್ಞಾನಿಕವಾಗಿ ತಿಳಿಸ್ತು ಅಂತಂದ್ರೆ, ನೀವು ನಿಮ್ಮ ಬೆನ್ನು ಮೂಳೆ ಏನಿರ್ತದ ಸ್ಟ್ರೈಟ್ ಆಗ್ತದೆ. ನೀವು ರಾತ್ರಿ ಎಲ್ಲ ಜಪ ಮಾಡುವುದರಿಂದ ಮತ್ತೆ ಜ್ಞಾನವಾಗಿ ಇರುವುದರಿಂದ, ಮೌನವಾಗಿ ಇರುವುದರಿಂದ ಏನಾಗ್ತದೆ ಅಂದ್ರೆ ನಿಮ್ಮ ಬೆನ್ನು ಮೂಳೆಗಳು ಸ್ಟ್ರೈಟ್ ಆಗಿ ಕೂತ್ಕೊಂಡಿರ್ತಿರಲ್ಲ, ಅದಕ್ಕೋಸ್ಕರ ನಿಮ್ಮ ಬೆನ್ನು ಮೂಳೆಗಳು ವೈಜ್ಞಾನಿಕದಲ್ಲಿ ಬೆನ್ನು ಮೂಳೆಗಳು ಪೂರ್ಣ ಪ್ರಮಾಣವಾಗಿ ಶಿವನಿಗೆ ನೇರವಾಗಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಬೆನ್ನು ಮೂಳೆಯ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ. ಮತ್ತೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಪವಾಸ ಮಾಡುವಂಥದ್ದು. ಏನಂತಂದ್ರೆ ಉಪವಾಸ ಮಾಡುವಂಥದ್ದು ಎಷ್ಟೋ ಜನ ಏನಂತಂದ್ರೆ ಅರ್ಧಕ್ಕೆ ಮುರಿತಾರೆ. 1-2-3 ಅವರ್ ಇರ್ತಾರೆ ಉಪವಾಸನ. ಮತ್ತೆ ಏನು ಹಣ್ಣು ಹಂಪಲು ಸೇವನೆ ಮಾಡುವಂಥದ್ದು, ಆ ತರ ಮಾಡುವಂಥದ್ದು ಬಹಳ ತಪ್ಪಿನ ಅಂಶ ಆಗತ್ತೆ ಶಿವರಾತ್ರಿ ದಿನ. ವಯಸ್ಸಾದವರು ಏನಪ್ಪಾ ಅಂತಂದ್ರೆ ಉಪವಾಸ ಜಾಸ್ತಿ ಹೊತ್ತು ಇರೋಕ್ಕಾಗೋದಿಲ್ಲ. ಅಂಥವ್ರು ಫಲಹಾರ ಅಂತ ಹೇಳ್ತಾರೆ, ಅಂತಂದ್ರೆ ಬಾಳೆಹಣ್ಣು ತಿನ್ನುವಂಥದ್ದು, ಹಾಲು ಕುಡಿಯುವಂಥದ್ದು, ಆ ತರ ಮಾಡ್ತಂದ್ರೆ ನಡೆಯುತ್ತೆ. ಏಕಾಗ್ರತೆಯಿಂದ ನೀವು ಮಾಡುವಂತಹ ಕೆಲಸಗಳು ಏನಿರ್ತದೆ ಅಂತಂದ್ರೆ, ಮಾಡುವಂತಹ ಕೆಲಸಗಳು ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇರ್ತೀರ, ಅದನ್ನ ನೀವು ಪೂರ್ಣ ಪ್ರಮಾಣವಾಗಿ ನಿಮ್ಗೆ ವಿಚಲಿತ ಅನ್ನೋದಾಗತ್ತೆ. ಯಾಕಂದ್ರೆ ಸೂರ್ಯನ ಮತ್ತೆ ಚಂದ್ರನ ವಕ್ರ ದೃಷ್ಟಿ ನಿಮ್ಮ ಮೇಲೆ ಶಿವರಾತ್ರಿಯ ದಿನ 100% ನಿಮಗೆ ಚಂಚಲ ಬುದ್ಧಿ, ಚಂಚಲ ಮನಸ್ಸು ಅನ್ನೋದು ಪೂರ್ಣ ಪ್ರಮಾಣವಾಗಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಹಿಡಿದಿಟ್ಕೊಳ್ಳುವಂಥದ್ದು ಯಾವ ರೀತಿಯಲ್ಲಿ ಏನೇನ್ ಮಾಡ್ಬೇಕು ಏನಂತಂದ್ರೆ, ಪೂರ್ಣ ಪ್ರಮಾಣವಾಗಿ ಯಾವ ರೀತಿ ಅಂತಂದ್ರೆ ಯಾವ ರೀತಿಯಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಮೌನವಾಗಿ ಇರುವಂಥದ್ದು ತುಂಬಾ ಲೇಸು. ಅರ್ಥ ಆಯ್ತಾ? ಮತ್ತೆ 108 ಸರಿ ಶಿವನ ಮಂತ್ರವನ್ನ ಜಪನೆ ಅನ್ನೋದು ಮಾಡಬೇಕು, ನಿಮ್ಗೆ ಸಿದ್ಧಿ ಆಗುವಂಥದ್ದು. ಓಂ ನಮಃ ಶಿವಾಯದ ಅರ್ಥ ಏನಂತಂದ್ರೆ ಪಂಚಭೂತಗಳ ಮಿಲೀನ ಅಂತ ಹೇಳ್ಬೋದು. ನಿಮ್ಗೆ ಪಂಚಭೂತಗಳು ನೀವು ಮಾಡಿರುವಂತ ಪಾಪಕರ್ಮಗಳಾಗಿರುವಂಥದ್ದು ಮತ್ತೆ ಮಾಡ್ತಿರುವಂತ ಪಾಪಕರ್ಮಗಳು ಅವ್ರಿಗೆ ಪಶ್ಚಾತ್ತಾಪ ಅನ್ನೋದಿರುತ್ತೆ. ನಾ ಮಾಡ್ತಿರುವಂತ ತಪ್ಪು, ನಾ ಮಾಡ್ತಿರುವಂತ ಸರಿ ಇಲ್ಲ ಅಂತಂತಂದ್ರೂ ಅದಕ್ಕೋಸ್ಕರ ಸನ್ನಿವೇಶಕ್ಕೆ ನೀವು ಗೊಂಬೆ ತರ ಕುಣಿತಾ ಇರ್ತೀರಾ. ಅಂಥವ್ರಿಗೆ ಓಂ ನಮಃ ಶಿವಾಯ ಹೇಳೋದ್ರಿಂದ ಏನ್ ಸಾರ್ಥಕತೆ ಆಗತ್ತೆ ಜೀವನದಲ್ಲಿ, ನೀವು ಏನ್ ಪಡ್ಕೋಬಹುದು, ಏನ್ ಕಳ್ಕೋಬಹುದು ಅಂತ ನಾನು ತಿಳಿಸ್ತೇನೆ. ನಾ ಅಂದ್ರೆ ಓಂ ನಮಃ ಶಿವಾಯದ ಅರ್ಥ. ನಾ ಅಂದ್ರೆ ಭೂಮಿ, ಮಾ ಅಂದ್ರೆ ನೀರು, ಶಿ ಅಂದ್ರೆ ಅಗ್ನಿ, ಮಾ ಅಂದ್ರೆ ವಾಯು, ಯಾ ಅಂದ್ರೆ ಆಕಾಶ. ಈ 5 ಪಂಚಭೂತಗಳು ನಿಮಗೆ ವಿಲೀನ ಅನ್ನೋದಾಗುತ್ತೆ. ನೀವು ಎಷ್ಟು ರೀತಿಯಲ್ಲಿ ಓಂ ನಮಃ ಶಿವಾಯ ಅಂತ ಜಪನೆ ಅನ್ನೋದು ಮಾಡ್ತೀರಾ, ಇಷ್ಟು ದಿನ ನೀವು ಮಾಡಿರುವಂತ ಪಾಪ ಕರ್ಮಗಳೆಲ್ಲ ರೀತಿಯಲ್ಲಿ ನಶಿಸಿ ಅನ್ನೋದು ಹೋಗುತ್ತೆ. ಈ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪೂರ್ಣ ಪ್ರಮಾಣವಾಗಿ ನೀವು ಜಪನೆ ಮಾಡೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳು ಎಲ್ಲಾ ರೀತಿಯಲ್ಲಿ ಈಡತ್ತೆ ಅಂತ ಹೇಳ್ಬೋದು. ನೀವು ಇಷ್ಟು ದಿನ ಏನ್ ಸಮಸ್ಯೆ ಅನ್ನೋದು ಪಡ್ತಾ ಇದ್ರಿ, ಓಂ ನಮಃ ಶಿವಾಯ ಅನ್ನೋದ್ರಿಂದ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುದಂತ ತಿಳಿಸ್ಬೋದು. ಮತ್ ಓಂ ನಮಃ ಶಿವಾಯ ಮಂತ್ರವನ್ನ ಪಡಿಸ್ತು ಅಂತಂದ್ರೆ ಇಷ್ಟು ದಿನದ ನೀವು ಸಮಸ್ಯೆಗಳನ್ನೋದು ನೀವು ಎದುರಿಸ್ತಾ ಇದ್ರಲ್ಲ, ಆ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು. ಮತ್ತೆ ನಿಮ್ಗೆ ಚಂಚಲ ಬುದ್ಧಿ ಏನಿರ್ತದೆ ಅದೆಲ್ಲಾ ರೀತಿಯಲ್ಲಿ ಋಣಮುಕ್ತಿ ಅನ್ನೋದು ಆಗ್ಬೋದು. ನಿಮಗೆ ಏಕಾಗ್ರತೆ ಅನ್ನೋದು ಪೂರ್ಣ ಪ್ರಮಾಣವಾಗಿ ಬರ್ತದೆ. ಓಂ ನಮಃ ಶಿವದಲ್ಲಿರುವಂತಹ ಮಂತ್ರದ ಶಕ್ತಿಯೇ ಅದು. ಅದನ್ನ ನೀವು ಎಷ್ಟು ಜಪನೆ ಮಾಡ್ತೀರಾ ಅಷ್ಟು ನಿಮಗೆ ಶಕ್ತಿಶಾಲಿಯಾದ ಶಿವನ ನಿಮಗೆ ಶಕ್ತಿ ಅನ್ನೋದು ಬರ್ತದೆ. ನೀವು ಮಾಡುವಂತ ಕೆಲಸಗಳು ಎಲ್ಲಾ ರೀತಿಯಲ್ಲಿ ಸಕ್ಸಸ್ ಅನ್ನೋದು ಆಗುತ್ತೆ. ಮತ್ತೆ
ಯಾವ ಟೈಮ್ನಲ್ಲಿ ಶಿವನ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ಬಹುದು ಅಂತಂದ್ರೆ ಮಹಾರಾ ಮಹಾಶಿವರಾತ್ರಿಯಲ್ಲಿ 5 ಪಂಚಭೂತಗಳ ಮಿಲೀನ ಅನ್ನೋದಾಗಿರುತ್ತೆ ಶಿವನಲ್ಲಿ. ಅದರಲ್ಲಿ ಯಾವ ಅಭಿಷೇಕ ಮಾಡ್ತು ಅಂದ್ರೆ ನಿಮಗೆ ಏನೇನು ಸಿದ್ಧಿ ಅನ್ನೋದು ಆಗುತ್ತೆ ಅಂತ ನಾನು ತಿಳಿಸ್ತೇನೆ. ಪ್ರಥಮವಾಗಿ ನೀವು 6 ಗಂಟೆಯಿಂದ 9 ಗಂಟೆವರೆಗೂ ಹಾಲಿನ ಅಭಿಷೇಕವನ್ನೋದು ಮಾಡಬೇಕು. ಇದರಿಂದ ನಿಮಗೆ ಸಕಲ ಕಾರ್ಯಗಳು ಸಿದ್ಧಿ ಅನ್ನೋದಾಗುತ್ತೆ. ನೀವು ಇಷ್ಟು ದಿನ ಅನ್ಕೊಂಡಿರುವಂತ ಕೆಲಸಗಳು, ನಿಂತಿರುವಂತ ಕೆಲಸಗಳು ಸಕ್ಸಸ್ ಅನ್ನೋದಾಗುತ್ತೆ. ದ್ವಿತೀಯ ಪೂಜೆ ಅಂದ್ರೆ 9 ಗಂಟೆಯಿಂದ 12 ಗಂಟೆ ಮಟ್ಟ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಾಮಿಗೆ ದ್ವಿತೀಯ ಪೂಜೆಯಲ್ಲಿ ಮೊಸರಿನ ಅಭಿಷೇಕ ಅನ್ನೋದು ಮಾಡಬೇಕು. ನಿಮ್ಮ ಸಕಲ ಕಾಮದಾಯ ಸಮಸ್ಯೆಗಳು ಇತ್ತು ಅಂತಂದ್ರೆ, ಸಂತಾನ ಭಾಗ್ಯ ಆಗ್ತಾ ಇಲ್ಲ ಅಂತಂದ್ರೆ ಈ ಸಮಯದಲ್ಲಿ ನಿಮ್ಮ ಮೊಸರಿನ ಅಭಿಷೇಕ ಮಾಡುವುದರಿಂದ ಪೂರ್ಣ ಪ್ರಮಾಣವಾಗಿ ನೆಕ್ಸ್ಟ್ ಶಿವರಾತ್ರಿ ಒಳಭಾಗದಲ್ಲಿ ನಿಮಗೆ ಸಂತಾನ ಭಾಗ್ಯ ಅನ್ನೋದು ಕರ್ಣನೇನು 100% ಆಗುತ್ತೆ ಅಂತ ಹೇಳ್ಬೋದು. ತೃತೀಯ ಪೂಜೆಯಲ್ಲಿ ಶಿವರಾತ್ರಿಯಲ್ಲಿ ಶಿವನಿಗೆ 12 ಗಂಟೆಯಿಂದ 3 ಗಂಟೆ ಒಳಭಾಗದಲ್ಲಿ ಯಾವ ರೀತಿಯಲ್ಲಿ ಅಭಿಷೇಕ ಮಾಡ್ತು ಅಂದ್ರೆ ಏನು ಸಿದ್ಧಿ ಅನ್ನೋದು ಆಗುತ್ತೆ ಅಂತಂದ್ರೆ ನಿಮಗೆ ತುಪ್ಪದ ಅಭಿಷೇಕ ಅನ್ನೋದು ಪೂರ್ಣ ಪ್ರಮಾಣವಾಗಿ ಮಾಡಬೇಕು. ತುಪ್ಪದ ಅಭಿಷೇಕವನ್ನದು ಮಾಡ್ತು ಅಂತಂದ್ರೆ ನಿಮ್ಮ ಕೇಂದ್ರ ಬಿಂದು ಅಂತ ಹೇಳ್ಬೋದು. ನಿಮ್ಮ ಕೆಲಸದಲ್ಲಿ ಇಷ್ಟು ದಿನ ಬರ್ತಾ ಇರುವಂತ ಸಮಸ್ಯೆಗಳೆಲ್ಲ ರೀತಿಯಲ್ಲಿ ಹೋಗಲಾಡಿಸಿ ನೀವು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಕೆಲಸಗಳು ನಿಮಗೆ ಪೂರ್ಣ ಪ್ರಮಾಣವಾಗಿ ಆಗುತ್ತೆ. ನೀವು ಅನ್ಕೊಂಡಿರುವಂತಹ ಇಚ್ಛಾಶಕ್ತಿ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ವಿಷಯ ಏನಿರ್ತದೆ ಅದನ್ನ ಪೂರ್ಣ ಪ್ರಮಾಣವಾಗಿ ಎಲ್ಲಾ ರೀತಿಯಲ್ಲಿ ಸಕ್ಸಸ್ ಅನ್ನೋದಾಗ್ತದೆ. ಮತ್ತೆ ಚತುರ್ಥಿಯ ಪೂಜೆ ಅಂತ ಹೇಳ್ತಾರೆ. ಬೆಳಗಿನ ಜಾವ ಏನು ಅಂತಂದ್ರೆ 3 ಗಂಟೆಯಿಂದ 6 ಗಂಟೆ ಒಳಭಾಗದಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ನಿಮಗೆ ಮೋಕ್ಷ ಪ್ರದಾನ ಆಗುತ್ತೆ ಅಂತ ಹೇಳ್ಬೋದು. ಮೋಕ್ಷ ಪ್ರದಾನ ಮತ್ತೆ ಸಂಕಷ್ಟಗಳು ಎಲ್ಲಾ ರೀತಿಯಲ್ಲಿ ದೂರ ಅನ್ನೋದಾಗುತ್ತೆ. ಮನೆಯಲ್ಲಿ ಕಷ್ಟ ದಾರಿದ್ರ್ಯಗಳು ಏನು ಅನುಭವಿಸ್ತಾ ಇರ್ತೀರಾ ಅದನ್ನ ಪೂರ್ಣ ಪ್ರಮಾಣವಾಗಿ ಎಲ್ಲಾ ರೀತಿಯಲ್ಲಿ ನೀವು ದೂರ ಅನ್ನೋದು ಮಾಡಬಹುದು. ಬಿಲ್ಬಪತ್ರೆಯ ಮಹತ್ವವೇನು? ವೈಜ್ಞಾನಿಕ ಕಾರಣ ಮತ್ತೆ ಜ್ಯೋತಿಷ್ಯದಲ್ಲಿರುವಂತಹ ಬಿಲ್ಬಪತ್ರೆಯಿಂದ ಶಿವನಿಗೆ ಅರ್ಪಿಸಿದರೆ ಏನೇನು ನಿಮಗೆ ಸಿದ್ಧಿ ಅನ್ನೋದಾಗುತ್ತೆ. ವೈಜ್ಞಾನಿಕ ಕಾರಣ ಏನಪ್ಪಾ ಅಂತಂದ್ರೆ ಬಿಲ್ಬಪತ್ರೆಯಿಂದ ನೀವು ಸಾಕಷ್ಟು ರೋಗ ನಿರೋಧಕ ಶಕ್ತಿಗಳು ನಿಮ್ಮದರಲ್ಲಿ ಹೊಂದಿರುತ್ತೆ. ಆ ಬಿಲ್ಬಪತ್ರೆಯಿಂದ ನೀವು ಸ್ವಲ್ಪ ಪ್ರಸಾದದಲ್ಲಿ ನೀವು ಸೇವನೆ ಮಾಡೋದ್ರಿಂದ ಕೆಮ್ಮು ಆಗಿರುವಂಥದ್ದು, ಅಲರ್ಜಿ ಆಗಿರುವಂಥದ್ದು ಪೂರ್ಣ ಪ್ರಮಾಣವಾಗಿ ಕಡಿಮೆ ಅನ್ನೋದಾಗುತ್ತೆ. ಮತ್ತೆ ಜ್ಯೋತಿಷದಲ್ಲಿರುವಂತಹ ಬಿಲ್ಬಪತ್ರೆ ಮಹತ್ವವೇನು? ಏನಪ್ಪಾ ಅಂತಂದ್ರೆ ಬಿಲ್ಬಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಸಕಲ ಕಾರ್ಯಗಳು ಸಿದ್ಧಿ ಅನ್ನೋದಾಗತ್ತೆ. ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ಶಿವನಿಗೆ ಪ್ರಿಯಕರವಾದಂತಹ ಬಿಲ್ಬಪತ್ರೆಯಿಂದ ಪೂಜೆ ಮಾಡ್ತೀರಾ. ನಿಮಗೆ ಏನ್ ಬೇಕೋ ಆ ಭಗವಂತ ಪೂರ್ಣ ಪ್ರಮಾಣವಾಗಿ ನಿಮಗೆ ಅನುಕೂಲಕರವಾಗಿ ನೀವು ಅನ್ಕೊಂಡಿರುವಂತಹ ಕೆಲಸಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಯಶಸ್ಸು ಅನ್ನೋದು 100% ಕೊಡ್ತಾನೆ. ಇದರಿಂದ ಬಿಲ್ಬಪತ್ರೆಯಲ್ಲಿ ಎಷ್ಟು ಬಿಲ್ಬಪತ್ರೆಗಳಿಂದ ನೀವು ಪೂಜೆ ಮಾಡಬೇಕು? 11 ಬಿಲ್ವಪತ್ರೆ ಆಗಿರುವಂಥದ್ದು, 21 ಬಿಲ್ವಪತ್ರೆ ಆಗಿರುವಂಥದ್ದು, 101 ಬಿಲ್ವಪತ್ರೆ ಆಗಿರುವಂಥದ್ದು, 201 ಬಿಲ್ವಪತ್ರೆ ಆಗಿರುವುದು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಿವನಿಗೆ ಬಿಲ್ವಪತ್ರೆಯ ಇಂದ ನೀವು ಮನಸ್ಸಲ್ಲಿರುವಂತಹ ಸಮಸ್ಯೆಗಳನ್ನ ಪೂರ್ಣ ಪ್ರಮಾಣವಾಗಿ ಎಲ್ಲಾ ರೀತಿಯಲ್ಲಿ ನೀವು ಬಿಲ್ವಪತ್ರೆಯಲ್ಲಿ ಹೇಳಿ ಅಭಿಷೇಕ ಮಾಡೋದ್ರಿಂದ ಪೂರ್ಣ ಪ್ರಮಾಣವಾಗಿ ಶಿವರಾತ್ರಿಯಲ್ಲಿ ನೀವು ಅನ್ಕೊಂಡಿರುವಂತಹ ಕೆಲಸಗಳು 100% ನಿಮಗೆ ಸಕ್ಸಸ್ ಅನ್ನೋದಾಗತ್ತೆ. ನಮ್ಮ ಅಹಂಕಾರ, ಕೋಪ ಬಿಲ್ವಪತ್ರೆಯಲ್ಲಿ ನೀವು ಅಭಿಷೇಕ ಮಾಡೋದ್ರಿಂದ ಸ್ವಾಮಿಗೆ ನೀವು ಪೂರ್ಣ ಪ್ರಮಾಣವಾಗಿ ಅಹಂಕಾರ, ಕೋಪ ಮತ್ತೆ ನೀವು ಸಾಕಷ್ಟು ಸಾಲ ಬಾಧೆ ಅನ್ನೋದು ಏನು ಅನುಭವಿಸ್ತಾ ಇರ್ತೀರಾ ಪೂರ್ಣ ಪ್ರಮಾಣವಾಗಿ ನಶಿಸಿ ಹೋಗುತ್ತೆ. ಬರುವಂತಹ ದಿನಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಶಿವನ ಕೃಪಾ ಆಶೀರ್ವಾದದಿಂದ ಪೂರ್ಣ ಪ್ರಮಾಣವಾಗಿ ನಿಮಗೆ ಸಿದ್ಧಿ ಅನ್ನೋದಾಗುತ್ತೆ. ಯಾವ ಹೂವಿನಿಂದ ಪೂಜೆ ಮಾಡಬಾರ್ದಂದ್ರೆ ಕೆಂದಗಿ ಹೂವು ಅಂತ ಬರುತ್ತೆ. ಆ ಹೂವಿನಿಂದ ಶಿವನಿಗೆ ಅರ್ಪಣೆ ಅನ್ನೋದು ಮಾಡಬಾರ್ದು. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ತುಳಸಿ ದಳದಿಂದ. ಶಿವನಿಗೆ ತುಳಸಿ ದಳ ಶಾಸ್ತ್ರಗಳಲ್ಲಿ ಒಪ್ಪೋದೇ ಇಲ್ಲ. ತುಳಸಿ ದಳ ಯಾರಿಗಪ್ಪ ಅಂತಂದ್ರೆ ವಿಷ್ಣುವಿಗೆ ಪ್ರಿಯಕರವಾಗಿತ್ತು. ಕುಂಕುಮ ಅನ್ನೋದು ಹಚ್ಚಬಾರ್ದು, ಅರ್ಶನ ಅನ್ನೋದು ಹಚ್ಚಬಾರ್ದು. ಶಿವನಿಗೆ ಪ್ರಿಯಕರವಾದಂತ ವಸ್ತು ಏನಪ್ಪಾ ಅಂದ್ರೆ ಭಸ್ಮ ಇದಕ್ಕಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣವಾಗಿ ಶಿವ ಒಬ್ಬ ಸ್ಮಶಾನವಾಸಿಗೆ ಭಸ್ಮ ಅನ್ನೋದು ಪ್ರಿಯಕರವಾದಂತಹ ಆ ತಂದೆಗೆ ಮೀಸಲಿಟ್ಟಿರುವಂತಹ ಅಂಶ ಅದು. ಅದಕ್ಕೋಸ್ಕರ ಭಸ್ಮ ಅನ್ನೋದು ಹಿಡುವುದರಿಂದ ನೀವು ಪೂರ್ಣ ಪ್ರಮಾಣವಾಗಿ ನೀವು ಅನ್ಕೊಂಡಿರುವಂತ ಕಾರ್ಯಗಳೆಲ್ಲ ರೀತಿಯಲ್ಲಿ ಸಿದ್ಧಿ ಅನ್ನೋದಾಗುತ್ತೆ. ಈ ದಿನ ನೀವು ಏನಪ್ಪಾ ಅಂತಂದ್ರೆ ಬೆಳ್ಳುಳ್ಳಿ, ಈರುಳ್ಳಿ ಇಂದ ನೀವು ಅಡಿಗೆ ಮಾಡೋದ್ರಿಂದ ಸಾಕಷ್ಟು ಸಾಲ ಬಾಧೆಗೆ ನೀವು ಪಾತ್ರರಾಗ್ತೀರಾ. ನಿಮ್ಮ ಸಮಸ್ಯೆಗಳನ್ನ ನೀವೇ ಹೇಳ್ಕೊಳ್ಳುವಂತ ಪೊಸಿಷನ್ ಅನ್ನೋದು ಬರುತ್ತೆ.
ಅದಕ್ಕೋಸ್ಕರ ಇದರಿಂದ ನೀವು ಸಾಕಷ್ಟು ದೂರ ಅನ್ನೋದಿರ್ಬೇಕು. ಇಷ್ಟೆಲ್ಲ ಕ್ರಮಗಳನ್ನ ನೀವು ಆಚರಣೆಯಿಂದ ಪೂರ್ಣ ಪ್ರಮಾಣವಾಗಿ ಮಾಡಲೇಬೇಕು. ಭಗವಂತನ ಕೃಪೆಗೆ ನೀವು ಪಾತ್ರ ಅನ್ನೋದಾಗ್ತೀರಾ. ನೀವು ಅನ್ಕೊಂಡಿರುವಂತ ಕಾರ್ಯಗಳಲ್ಲಿ ಯಶಸ್ವಿ ಅನ್ನೋದಾಗತ್ತೆ. ಮತ್ತೆ ಶಿವಲಿಂಗಕ್ಕೆ ಎಷ್ಟೋ ಜನ ಏನಪ್ಪಾ ಅಂತಂದ್ರೆ, ಶಿವಲಿಂಗಕ್ಕೆ ಎಷ್ಟೋ ಜನ ಪ್ರದಕ್ಷಿಣೆ ಅನ್ನೋದಾಗ್ತಾರೆ. ಆ ಪ್ರದಕ್ಷಿಣೆ ಅನ್ನೋದು ಶಿವಲಿಂಗಕ್ಕೆ ಹಾಕ್ಲೇಬಾರ್ದು. ಅರ್ಥ ಆಗ್ತಿದ್ಯಾ? ಏನಪ್ಪ ಗುರುಗಳು ಈ ತರ ಹೇಳ್ತಿದಾರೆ, ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕಬಾರ್ದಪ್ಪ ಅಂತಂತ ಹೇಳ್ತಿದ್ದಾರೆ ಅಂತಂದ್ರೆ, ಶಿವಲಿಂಗಕ್ಕೆ ಅರ್ಧ ಪ್ರದಕ್ಷಿಣೆ ಹಾಕ್ಬೇಕು. ಅರ್ಧ ಪ್ರದಕ್ಷಿಣೆ ಹಾಕೋದ್ರಿಂದ ನೀವು ಅನ್ಕೊಂಡಿರುವಂತ ಕಾರ್ಯಸಿದ್ಧಿಗಳು ಏನ್ ಅರ್ಧಕ್ಕೆ ನಿಂತ್ಕೊಂಡಿರುತ್ತೆ ಪೂರ್ಣ ಪ್ರಮಾಣವಾಗಿ ಯಶಸ್ವಿ ಅನ್ನೋದಾಗತ್ತೆ. ಮತ್ತೆ ಶಿವಲಿಂಗಕ್ಕೆ ನೀವು ಏನು ಅರ್ಪಿಸಿದ್ರೆ ನಿಮಗೆ ಒಳ್ಳೇದನ್ನೋದಾಗತ್ತೆ. ಶಿವಲಿಂಗಕ್ಕೆ ನೀವು ಹಾಲು, ಜೇನುತುಪ್ಪ, ನೀರು, ಮತ್ತೆ ಗಾಯಿಯ ಗಂಜಲ ಅದನ್ನ ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳು ಎಲ್ಲಾ ರೀತಿಲಿ ಸಕಲ ಸಮಸ್ಯೆಗಳಿಗೆ ನಿಮ್ಗೊಂದು ಪರಿಹಾರದ ಮಾರ್ಗ ಅನ್ನೋದು ಸಿಗುತ್ತೆ. ಇಷ್ಟೆಲ್ಲ ಮಾಡಿ ಶಿವನ ಕೃಪೆಗೆ ಪಾತ್ರರಾಗ್ಲಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಶಿವರಾತ್ರಿ ನಿಮಗೆ ಸಕಲ ಕಾರ್ಯಗಳಲ್ಲಿ ಯಶಸ್ವಿನದಾಗ್ಲಿ ಅಂತ ಭಗವಂತನಂತ ಇನ್ನೊಂದ್ಸರಿ ಪ್ರಾರ್ಥನೆ ಮಾಡ್ಕೊಂತ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ.